ಹೆಲೋ ಗೈಸ್, ಬೇಸಿಗೆ ಶುರು ಆದ್ಮೇಲೆ ನಿಮ್ಮ ಕೂದಲು ಜಾಸ್ತಿ ಉದುರುತ್ತಿದೆಯಾ? ಕೂದಲು ಡ್ರೈ ಆಗ್ತಾ ಇದೆಯಾ? ಫ್ರೀಜಿ ಆಗ್ತಾ ಇದೆಯಾ? ನೀವು ಎಷ್ಟೇ ಆಯಿಲ್ ಹಚ್ಚಿದ್ರು, ಎಷ್ಟೇ ಶಾಂಪೂ ಯೂಸ್ ಮಾಡಿದ್ರು ರಿಸಲ್ಟ್ ಸಿಗ್ತಿಲ್ಲ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬೇಸಿಗೆಯಲ್ಲಿ ನಾವು ಮಾಡ್ತಾ ಇರುವ ತಪ್ಪುಗಳು. ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಬೇಸಿಗೆಯಲ್ಲಿ ಕೂದಲು ಹೇಗೆ ನೋಡಿಕೊಳ್ಳಬೇಕು, ಯಾವ ತಪ್ಪು ಮಾಡಬಾರದು, ಯಾವ ಫುಡ್ ತಿನ್ನಬೇಕು ಅನ್ನೋದನ್ನ ಮುಂದೆ ವಿಡಿಯೋ ಮೂಲಕ ನೋಡೋಣ. ಬೇಸಿಗೆಯಲ್ಲಿ ಕೂದಲಿಗೆ ಏನಾಗುತ್ತೆ? ಮೊದಲು ನಾವು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಬೇಕು. ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ, ಬೆವರು ಜಾಸ್ತಿ, ಧೂಳು ಮತ್ತು ಪೊಲ್ಯೂಷನ್ ಇವು ತಲೆಬುರುಡೆ ಮೇಲೆ ಸೆಟಲ್ ಆಗುತ್ತವೆ. ಸ್ಕಾಲ್ಪ್ ಆಯಿಲ್ ಆಗುತ್ತೆ, ಪೋರ್ಸ್ ಬ್ಲಾಕ್ ಆಗುತ್ತೆ, ಡ್ಯಾಂಡ್ರಫ್ ಇಚಿಂಗ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಕೂದಲ ರೂಟ್ಸ್ ವೀಕ್ ಆಗುತ್ತೆ, ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂದ್ರೆ ಬಿಸಿಲಿನ ಹೀಟ್ ನಿಂದ ಕೂದಲ ಮಾಯಿಶ್ಚರ್ ಹೋಗುತ್ತೆ. ಅದರಿಂದ ಕೂದಲು ಡ್ರೈ, ರಫ್, ಸ್ಪ್ಲಿಟ್ ಎಂಡ್ ಆಗುತ್ತೆ. ಅಂದ್ರೆ ಹೊರಗೆ ಬಿಸಿಲು ಮಾತ್ರ ಅಲ್ಲ, ನಮ್ಮ ಕೂದಲು ಒಳಗಿನಿಂದ ಕೂಡ ಡ್ಯಾಮೇಜ್ ಆಗ್ತಾ ಇರುತ್ತೆ. ಬೇಸಿಗೆಯಲ್ಲಿ ಯಾವ ಯಾವ ಎಣ್ಣೆ ಯೂಸ್ ಮಾಡಬಹುದು? ಮೊದಲನೆಯದು ಮತ್ತು ಬೆಸ್ಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆ. ಇದು ನ್ಯಾಚುರಲ್ ಮತ್ತು ಕೂಲಿಂಗ್ ಎಫೆಕ್ಟ್ ಕೊಡುತ್ತದೆ. ಸ್ಕಾಲ್ಪ್ ಹೀಟ್ ಕಡಿಮೆ ಮಾಡುತ್ತದೆ, ಹೇರ್ ರೂಟ್ಸ್ ಕೂಡ ಸ್ಟ್ರಾಂಗ್ ಮಾಡುತ್ತದೆ. ಬೇಸಿಗೆಯಲ್ಲಿ ಇದು ಮೋಸ್ಟ್ ಸೇಫ್ ಮತ್ತು ಎಫೆಕ್ಟಿವ್. ವಾರಕ್ಕೆ 2 ರಿಂದ 3 ಸಾರಿ ಯೂಸ್ ಮಾಡಬಹುದು. ಎರಡನೆಯದು ಆಲೋವೆರಾ ಎಣ್ಣೆ. ಸ್ಕಾಲ್ಪ್ ಕೂಲಿಂಗ್ ಮಾಡುತ್ತದೆ, ಇಚ್ಚಿಂಗ್ ಮತ್ತು ಡ್ಯಾಂಡ್ರಫ್ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ಹೀಟ್ ಜಾಸ್ತಿ ಇರೋದ್ರಿಂದ ಆಲೋವೆರಾ ಎಣ್ಣೆ ಯೂಸ್ ಮಾಡಿದ್ರೆ ರಿಲೀಫ್ ಸಿಗುತ್ತೆ. ಮೂರನೆಯದು ಬಾದಾಮಿ ಎಣ್ಣೆ. ವಿಟಮಿನ್ ಸಿ ರಿಚ್ ಇದೆ, ಕೂದಲಿಗೆ ಶೈನ್ ಕೊಡುತ್ತದೆ, ಡ್ರೈನೆಸ್ ರಿಡ್ಯೂಸ್ ಮಾಡುತ್ತದೆ. ಡ್ರೈ ಹೇರ್ ಇರುವವರಿಗೆ ಇದು ಬೆಸ್ಟ್. ನಾಲ್ಕನೆಯದು ಆಮ್ಲ ಎಣ್ಣೆ. ಹೇರ್ ಗ್ರೌತ್ ಇಂಪ್ರೂವ್ ಮಾಡುತ್ತದೆ, ಕೂದಲು ಬ್ಲಾಕ್ ಮತ್ತು ಸ್ಟ್ರಾಂಗ್ ಆಗುತ್ತೆ. ಹೇರ್ ಫಾಲ್ ಇದ್ದವರಿಗೆ ಇದು ತುಂಬಾ ಯೂಸ್ಫುಲ್. ಐದನೆಯದು ಹಿಬಸ್ಕಸ್ ಎಣ್ಣೆ. ಕೂದಲು ಉದುರುವುದನ್ನ ಕಡಿಮೆ ಮಾಡುತ್ತದೆ, ಹೊಸ ಕೂದಲು ಬೆಳೆಯಲು ಹೆಲ್ಪ್ ಮಾಡುತ್ತದೆ. ನ್ಯಾಚುರಲ್ ರೆಮಿಡಿ ಬೇಕಂದ್ರೆ ಇದು ಬೆಸ್ಟ್. ನೀವು 2 ಎಣ್ಣೆಯನ್ನ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡಬಹುದು. ತೆಂಗಿನ ಎಣ್ಣೆ ಮತ್ತು ಆಲೋವೆರಾ ಎಣ್ಣೆ, ತೆಂಗಿನ ಎಣ್ಣೆ ಮತ್ತು ಆಮ್ಲ ಎಣ್ಣೆ ಇವುಗಳನ್ನ ಮಿಕ್ಸ್ ಮಾಡಿ ಕೂಡ ಹಚ್ಚಬಹುದು. ಇದರಿಂದ ಡಬಲ್ ಬೆನಿಫಿಟ್ಸ್ ಸಿಗುತ್ತದೆ. ಯಾವುದನ್ನ ಅವಾಯ್ಡ್ ಮಾಡಬೇಕು? ಬೇಸಿಗೆಯಲ್ಲಿ ಎಣ್ಣೆ ಜಾಸ್ತಿ ಹಚ್ಚಬಾರದು. ಕ್ಯಾಸ್ಟ್ರೋಲ್ ಆಯಿಲ್ ಥಿಕ್ ಆಗಿರುತ್ತದೆ, ಇದನ್ನ ಹೆಚ್ಚು ಬಳಸಬೇಡಿ. ಇದರಿಂದ ಸ್ಕಾಲ್ಪ್ ಬ್ಲಾಕ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಾರ್ಮಲ್ ಹೇರ್ ಗೆ ತೆಂಗಿನ ಎಣ್ಣೆ ಬೆಸ್ಟ್, ಡ್ರೈ ಹೇರ್ ಗೆ ಆಲ್ಮಂಡ್ ಆಯಿಲ್ ಬೆಸ್ಟ್, ಕೂದಲು ಉದುರುತ್ತಿದ್ದರೆ ಆಮ್ಲ ಆಯಿಲ್ ಬೆಸ್ಟ್, ಡ್ಯಾಂಡ್ರಫ್ ಇದ್ದರೆ ಆಲೋವೆರಾ ಆಯಿಲ್ ಬಳಸಿ. ನಿಮ್ಮ ಪ್ರಾಬ್ಲಮ್ ಗೆ ಮ್ಯಾಚ್ ಆಗೋ ಆಯಿಲ್ ಅನ್ನ ಸೆಲೆಕ್ಟ್ ಮಾಡಿ. ಕೂದಲು 2 ರಿಂದ 3 ದಿನಕ್ಕೆ 1 ಸಾರಿ ತೊಳೆಯಿರಿ. ಮೈಲ್ಡ್ ಶಾಂಪೂ ಯೂಸ್ ಮಾಡಿ. ಬಿಸಿ ನೀರು ಬಳಸಬೇಡಿ. ತಣ್ಣೀರು ಅಥವಾ ಬೆಚ್ಚಗಿನ ನೀರನ್ನ ಬಳಸಿ. ಕಂಡೀಷನರ್ ಲೆಂತ್ ಗೆ ಮಾತ್ರ ಹಾಕಿ, ಸ್ಕಾಲ್ಪ್ ಗೆ ಹಾಕಬೇಡಿ. ಸೊ ಗೈಸ್, ಬೇಸಿಗೆಯಲ್ಲಿ ಕೂದಲಿಗೆ ದೊಡ್ಡ ಡ್ಯಾಮೇಜ್ ಆಗೋದು ಸೂರ್ಯನಿಂದ. ಸೂರ್ಯನ ಯುವಿ ರೇಸ್ ನಿಂದ ಕೂದಲು ವೀಕ್ ಆಗುತ್ತದೆ, ಕೂದಲ ಕಲರ್ ಕೂಡ ಡಲ್ ಆಗುತ್ತದೆ, ಶೈನ್ ಹೋಗುತ್ತದೆ. ಹಾಗಾದ್ರೆ ಕೂದಲನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು? ಹೊರಗೆ ಹೋಗುವಾಗ ಸ್ಕಾರ್ಫ್ ಯೂಸ್ ಮಾಡಿ ಅಥವಾ ಕ್ಯಾಪ್ ಹಾಕಿ. ಕಾಟನ್ ಸ್ಕ್ರಬ್ ಬೆಸ್ಟ್, ಹೀಟ್ ಕಡಿಮೆ ಮಾಡುತ್ತೆ. ತುಂಬಾ ಹೊತ್ತು ಸೂರ್ಯನ ಬೆಳಕಿನಲ್ಲಿ ಇರಬೇಡಿ. ಅದರಲ್ಲೂ 11 ರಿಂದ 3 ಗಂಟೆ ಹೊರಗೆ ಹೋಗುವುದನ್ನ ಅವಾಯ್ಡ್ ಮಾಡಿ. ನೀವು ಹೊರಗೆ ಹೋಗುವ ಮುಂಚೆ ಕೂದಲಿಗೆ ಸೀರಮ್ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನ ಹಚ್ಚಿ. ಇದು ಪ್ರೊಟೆಕ್ಟಿವ್ ಲೇಯರ್ ಕ್ರಿಯೇಟ್ ಮಾಡುತ್ತದೆ. ಈ ಸಣ್ಣ ಅಭ್ಯಾಸ ರೂಢಿಸಿಕೊಂಡ್ರೆ ನಿಮ್ಮ ಕೂದಲು 50% ಡ್ಯಾಮೇಜ್ ಆಗೋದನ್ನ ತಪ್ಪಿಸಬಹುದು. ನಾವು ಹೊರಗಡೆ ಕೇರ್ ಮಾಡ್ತೀವಿ, ಆದ್ರೆ ಒಳಗಡೆ ಕೇರ್ ಕೂಡ ಇಂಪಾರ್ಟೆಂಟ್. ದಿನಕ್ಕೆ ಕನಿಷ್ಠ 2 ರಿಂದ 3 ಲೀಟರ್ ನೀರು ಕುಡಿಯಿರಿ. ಬೇಸಿಗೆಯಲ್ಲಿ ಬಾಡಿ ಡಿಹೈಡ್ರೇಷನ್ ಆಗುತ್ತದೆ. ಡಿಹೈಡ್ರೇಷನ್ ಆಗಿದ್ರೆ ಹೇರ್ ರೂಟ್ಸ್ ಕೂಡ ವೀಕ್ ಆಗುತ್ತೆ, ಅದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಬಿಸಿ ನೀರು ಕುಡಿಯಿರಿ. ದಿನಪೂರ್ತಿ ಅವಾಗವಾಗ ಸ್ವಲ್ಪ ನೀರು ಕುಡಿತಾ ಇರಿ. ಇದರಿಂದ ಬಾಡಿ ಕೂಲ್ ಇರುತ್ತೆ, ಸ್ಕಾಲ್ಪ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತದೆ. ತರಕಾರಿ ಮತ್ತು ಹಣ್ಣುಗಳನ್ನ ಜಾಸ್ತಿ ಸೇವಿಸಿ. ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಕಿತ್ತಳೆ ಇಂತಹ ಹಣ್ಣುಗಳನ್ನ ಜಾಸ್ತಿ ಸೇವಿಸಿ. ಇದರಲ್ಲಿ ನೀರಿನ ಅಂಶ ಅಧಿಕವಾಗಿರುತ್ತದೆ. ಇವು ಬಾಡಿ ಹೈಡ್ರೇಟ್ ಮಾಡುತ್ತದೆ, ವಿಟಮಿನ್ಸ್ ಕೂಡ ಕೊಡುತ್ತೆ. ಇದರಿಂದ ಹೇರ್ ಶೈನ್, ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಪ್ರೋಟೀನ್ ಇರುವ ಆಹಾರಗಳನ್ನ ಸೇವಿಸಿ. ಜಂಕ್ ಫುಡ್ ಅವಾಯ್ಡ್ ಮಾಡಿ. ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಿ. ಹೆಲ್ತಿ ಆಹಾರಗಳನ್ನ ತಿಂದ್ರೆ ಕೂದಲು ನ್ಯಾಚುರಲ್ ಆಗಿ ಸ್ಟ್ರಾಂಗ್ ಕೂಡ ಇರುತ್ತೆ. ಹೆಚ್ಚು ನೀರು, ಹಣ್ಣು, ತರಕಾರಿ, ಪ್ರೋಟೀನ್ ಆಹಾರ ಇವೆಲ್ಲವೂ ಆರೋಗ್ಯವಂತ ಕೂದಲು ಪಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಇವುಗಳನ್ನ ಫಾಲೋ ಮಾಡಿ. ನಿಮ್ಮ ಕೂದಲಿಗೆ ಹೊರಗಿನ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸೊ ಗೈಸ್, ನಾನು ಹೇಳಿದ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಬೇಸಿಗೆಯಲ್ಲಿ ನಿಮ್ಮ ಕೂದಲನ್ನ ಸೇಫ್ ಆಗಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.